ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದು ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಅಂತ ಹೇಳ್ತಾ, ಸ್ನೇಹಿತರೆ ನಾನು ನಿಮ್ಮ ಜೊತೆ ನಿಮ್ಮ ಮೆಚ್ಚಿನ ಗೆಳತಿಯಾದಂಥ ಮಂಜುಳಾ ಅಂತ ಹೇಳ್ತಾ, ಕೆಳಗಡೆ ಇವತ್ತಿನ ಕಾರ್ಯಕ್ರಮವಾದಂತಹ ರೀಡ್ ಅಲೋಡ್ ಅಂದರೆ ಗಟ್ಟಿಯಾಗಿ ಓದು ಎಂಬ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೊಡ್ತಾ, ಕೆಳಗಡೆ ಇವತ್ತು ನಮ್ಮ ರೀಡ್ ಅಲೋಡ್ ಕಾರ್ಯಕ್ರಮದಲ್ಲಿ ನಾನು ನಿಮಗೋಸ್ಕರ ಒಂದು ವಿಶೇಷವಾದ ಕಥೆಯನ್ನು ಹೊತ್ತು ತಂದಿದ್ದೀನಿ. ಆ ಕಥೆಯನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ಭಾವನೆಗಳಿಗೆ ನಿರಂತರವಾಗಿ ಏಟು ಬೀಳುತ್ತಾ ಹೋದರೆ ಹೃದಯ ಕೂಡ ಕಲ್ಲಾಗಿ ಬಿಡುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ತಡ ಹಾಕಿ ಬನ್ನಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಬರೋಣ. ಪುಟಾಣಿ ಮಕ್ಕಳ, ಇವತ್ತು ನಿಮಗೋಸ್ಕರ ಒಂದು ವಿಶೇಷವಾದ ಕಥೆಯನ್ನು ಹೊತ್ತು ತಂದಿದ್ದೀನಿ. ಆ ಕಥೆ ಏನಪ್ಪ ಅಂದರೆ ಸಮ. ಏನಿದು ಕಥೆಯ ಹೆಸರೇ ಸಮ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಸ್ನೇಹಿತರೆ, ಬನ್ನಿ ಈ ಒಂದು ಸಮ ಕಥೆಯಲ್ಲಿ ಏನು ಅಡಗಿ ಕುಳಿತಿದೆ ಅನ್ನೋದನ್ನ ಈ ಕಥೆಯ ಮುಖಾಂತರನೇ ತಿಳಿದು ಬರೋಣ. ಜಿಯಾ ಸಡಗರದಲ್ಲಿದ್ದಳು. ಅದು ದೊಡ್ಡ ಜಾತ್ರೆಯ ದಿನ. ಅಮ್ಮಿಯ ದುಪ್ಪಟ್ಟವನ್ನು ಎಳೆಯುತ್ತಾ ಅಸಹನೆಯಿಂದ ನುಡಿಯುತ್ತಿದ್ದಳು. ಬೇಗ ಬಾ ಅಮ್ಮಿ ನಸುಕು ನಳುತ್ತಾ ಜಿರುಳಾ ಉತ್ಸಾಹದಿಂದ ನಿಜವಾದ ಕಾರಣ ಅವಳಿಗೆ ತಿಳಿದಿತ್ತು. ದೊಡ್ಡ ಜಾತ್ರೆ ಇಡೀ ದಿನ ತೆರೆದಿರುತ್ತದೆ ಜಿಯಾ, ಅದು ಎಲ್ಲೂ ಹೋಗೋದಿಲ್ಲ ಅಮ್ಮಿ ಹೇಳಿದಳು. ಆದರೆ ರಾಣಿ ಮಧ್ಯಾಹ್ನವೇ ಮದುವೆಗೆ ಹೋಗುತ್ತಿದ್ದಾಳೆ. ಜಿಯಾ ದಟ್ಟನೆ ಮಾತು ನಿಲ್ಲಿಸಿದಳು. ಅಮ್ಮಿ ಜೋರಾಗಿ ನಕ್ಕಳು. ನೀವಿಬ್ಬರೂ ತುಂಟರು. ಇದನ್ನು ಒಟ್ಟಿಗೆ ಯೋಚಿಸುತ್ತಿದ್ದೀರೆಂದು ನನಗೆ ಗೊತ್ತಿತ್ತು. ರಾಣಿ ಜಿಯಾಳ ಪಕ್ಕದ ಮನೆಯವಳು. ಅವಳಿಗಿನ್ನೂ 5 ವರ್ಷ ವಯಸ್ಸು ಮತ್ತು ಅವಳಿಗೆ 8 ವರ್ಷಗಳ ಜಿಯಾ ಎಂದರೆ ತುಂಬ ಇಷ್ಟ. ಅಮ್ಮಿಗೆ ತಮ್ಮ ಗುಟ್ಟು ಹೇಗೆ ಗೊತ್ತಾಯಿತು ಎಂದು ಬೆರಗಾಗುತ್ತಳು. ಜಿಯಾ ಅಮ್ಮಿ ಜಾದು ಹಣ್ಣು ನಿಟ್ಟಿಸಿದಳು. ಅಮ್ಮಿ, ಜಾತ್ರೆಗೆ ಹೋಗಲು ನಾನು ತನ್ನ ಮತ್ತು ರಾಣಿಯ ಅಮ್ಮನ ಬೇರೆಯೇ ಯೋಜನೆಯಿಂದ ಎಂದರು. ಜಿಯಾಗೆ ಹೇಳಲಿಲ್ಲ. ಅಮ್ಮಿಯಾದರೂ ಗುಟ್ಟಾಗಿಯೇ ಅಲ್ಲಿಯೇ ಇಟ್ಟುಕೊಂಡಿದ್ದಳು. ದೊಡ್ಡ ಜಾತ್ರೆ ಎಂದಿನಂತೆ ಅದ್ಭುತವಾಗಿತ್ತು. ಆದರೆ ರಾಣಿಯ ಕಣ್ಣು ಮತ್ತು ಮೂಗು ಹುಡುಕುತ್ತಿದ್ದುದನ್ನು ಅದೊಂದು ವಸ್ತುವೇನು? ಜಿಯಾ ಅಕ್ಕ, ನನಗೀಗ ಅದರ ವಾಸನೆ ಬರುತ್ತಿದೆ. ರಾಣಿ ತುಂಬ ಉತ್ಸಾಹದಿಂದ ರಫೀಕ್ ಕಾಕನ ಪ್ರಸಿದ್ಧ ಮಟನ್ ಬಿರಿಯಾನಿ ಮತ್ತು ಇನ್ನೂ ಪ್ರಸಿದ್ಧ ಗುಲಾಬ್ ಜಾಮೂನ್, ನನಗೊಬ್ಬಳಿಗೆ ಒಂದು ಪೂರ್ತಿ ತಟ್ಟೆ ಬೇಕು, ಕೊಡು ಮಮ್ಮಿ ಎಂದು ಪ್ಲೀಸ್ ಎಂದು ಗೋಗರಿದಳು. ಒಂದು ಪೂರ್ತಿ ತಟ್ಟೆಯೇ? ನಿನ್ನ ಕಣ್ಣುಗಳೇ ನಿನ್ನ ಸಣ್ಣ ಹೊಟ್ಟೆಗಿಂತಲೂ ದೊಡ್ಡದಿವೆ ರಾಣಿ ಎಂದು ನಕ್ಕಳು ಜಿಯಾ. ಜಿಯಾ ತನ್ನಲ್ಲಿದ್ದ ಹಣ ಎಣಿಸಿದಳು. ಅವಳ ಬಳಿ ಕೇವಲ ಒಂದು ತಟ್ಟೆ ಬಿರಿಯಾನಿ ಮತ್ತು ಒಂದು ತಟ್ಟೆ ಗುಲಾಬ್ ಜಾಮೂನುಗಳಿಗೆ ಆಗುವಷ್ಟು ಹಣವಿತ್ತು. ಆದರೆ ರಾಣಿಯ ಕಾತುರತೆಯನ್ನು ನೋಡಿ ಅವಳಿಗೆ ಇಲ್ಲ ಎನ್ನುವ ಮನಸ್ಸಾಗಲಿಲ್ಲ. ಇಲ್ಲಿ ಕೇಳು ರಾಣಿ ಎಂದಳು, ನಾವು ಬೈಟು ಮಾಡೋಣ. ಹಾಗಾದರೆ ನೀನೇ ನೋಡುವೆ ಎಂದಳು ಜಿಯಾ. ದಯವಿಟ್ಟು ಒಂದು ತಟ್ಟೆ ನಿಮ್ಮ ಪ್ರಸಿದ್ಧ ಬಿರಿಯಾನಿ ಕೊಡಿ. ಜಿಯಾ ಕಿಸೆಯಿಂದ ಹಣವನ್ನೆಲ್ಲ ಕಟ್ಟಿಯ ಮೇಲಿಟ್ಟಿದಳು.
ಒಂದೇ ತಟ್ಟೆ ವಿರೋಧಿಸಿದಳು. ರಾಣಿ ಒಬ್ಬೊಬ್ಬರೊಂದಿಗೆ ಒಂದೊಂದು ತಟ್ಟೆ ಎಂದು ಯೋಚಿಸಿದರೆ ಬೈಟು ಇನ್ನೊಂದು ಮಜವಾಗಿರುತ್ತದೆ ನುಡಿದಳು ಜಿಯಾ. ಅದು ನಿಜ. ತಟ್ಟೆಯಲ್ಲಿ ಗೋಪುರವಾಗಿ ಬಿರಿಯಾನಿ ಕಾಣಿಸುತ್ತಿದ್ದ ರೆಫಕ್ ಕಾಕಾ ಹೇಳಿದರು. ಅವಳು ಮಟನಿನಿಂದ ದೊಡ್ಡ ತುಂಡನ್ನು ಅರ್ಧ ಕತ್ತರಿಸಿ 2 ತುಂಡುಗಳನ್ನು ಬಿರಿಯಾನಿಯ ಮೇಲೆ ಹಾಕಿದರು. ನಂತರ ಒಂದು ಬಟ್ಟಲಿನಲ್ಲಿ ಜಾಮೂನುಗಳನ್ನು ತುಂಬಿದರು. ಸಾಮಾನ್ಯವಾಗಿ ಕೊಡುವ 4 ಜಾಮೂನುಗಳ ಮೊದಲು ಅರನ್ನು ಹಾಕಿದಳು. ಧನ್ಯವಾದಗಳು ರಫೀಕ್ ಕಾಕಾ. ಜಿಯಾ ಕೃತಜ್ಞತೆಗಳಿಂದ ಅವರನ್ನು ನೋಡಿ ನಗುತ್ತಿದ್ದಳು. ರಾಣಿಗೆ ಸಾಕಾಗಿ ಹೋಯಿತು. ಬೈಟು ಆದರೆ ಏನು ಅಕ್ಕ, ನನಗೆ ಈಗಲೇ ಹೇಳು. ಜಿಯಾ ಮಟನಿನ ಒಂದು ತುಂಡನ್ನು ರಾಣಿಯ ತಟ್ಟೆಗೆ ಹಾಕಿದಳು. ಮತ್ತಿನ್ನೊಂದನ್ನು ತನ್ನ ತಟ್ಟೆಗೆ. ಬೈಟು ಅಂದರೆ ನಾವು ಒಂದು ವಸ್ತುವನ್ನು ಸಮನಾಗಿ 2 ಭಾಗಗಳಾಗಿ ನಮ್ಮಿಬ್ಬರ ನಡುವೆ ಹಂಚುವುದು ಎಂದು ಹೇಳಿದಳು. ನನಗೆ ಇಷ್ಟವಾಯಿತು ಎಂದಳು ರಾಣಿ. ಅದೇ ಹಂಚುವ ಸರಿಯಾದ ರೀತಿ. ಆದರೆ ಅದನ್ನು ಹೇಗೆ ಮಾಡುವುದು ಅಕ್ಕ? ನಾವು ತಟ್ಟೆಯ ಮಧ್ಯದಲ್ಲಿ ಗೆರೆ ಎಳೆದು ಒಂದು ತಟ್ಟೆ ಬಿರಿಯಾನಿಯನ್ನು 2 ಸಮನಾದ ಭಾಗ ಮಾಡುವುದು. ನಿನಗೆ ಒಂದು ಭಾಗ ಮತ್ತು ನನಗೊಂದು ಭಾಗ. ಈ ತರಹ ಒಂದು ಬೈಟು ಸಮ. 5 ನಿಮಿಷಗಳಲ್ಲಿ ಹುಡುಗಿಯರು ತಮ್ಮ ತಟ್ಟೆಗಳನ್ನು ಬಿಳಿದು ತಿಂದಿದ್ದಾಳೆ. ರುಚಿಯಾದರೆ ಎಂದಳು ರಾಣಿ. ನನ್ನ ಹೊಟ್ಟೆ ಭರ್ತಿಯಾಯಿತು. ಜಾಮೂನುಗಳ ಬೈಟು ಬಗ್ಗೆ ಏನು ಹೇಳುವೆ ಎಂದಳು ಜಿಯಾ. ಹೌದು, ನಾನೂ ಮಧ್ಯದಲ್ಲಿ ಗೆರೆ ಎಳೆಯುವೆ ಎಂದರು ರಾಣಿ. ಜಾಮೂನು ಸಕ್ಕರೆ ಪದಾರ್ಥಗಳೊಂದಿಗೆ ರಾಣಿ ಚಮಚದಿಂದ ಗೆರೆ ಎಳೆದಳು. ಆದರೆ ಅವಳು ಚಮಚ ತೆಗೆದ ಕೂಡಲೇ ಜಾಮೂನುಗಳು ತೇಲಿ ಮಧ್ಯಕ್ಕೆ ಬರುತ್ತಿದ್ದವು. ಇದು ಸರಿಯಾಗಿಲ್ಲ ಅಕ್ಕ, ಅವನು ಬೇಸರದಿಂದ ನುಡಿದನು. ನಮಗೆ ಜಾಮೂನುಗಳನ್ನು ಬೈಟು ಮಾಡಲು ಆಗುವುದಿಲ್ಲ. ಜಿಯಾ ನಕ್ಕನು. ನಾವು ಖಂಡಿತ ಬೈಟು ಮಾಡಬಹುದು. ಅವಳು ಹೇಳಿದಳು. ಇದನ್ನು ಬೇರೆ ರೀತಿಯಲ್ಲಿ ಮಾಡಬೇಕು ಅಷ್ಟೆ. ನಿನಗೆ ಒಂದು ಹಾಕೋಣ. ಜಿಯಾ ರಾಣಿ ಬಟ್ಟಲಿಗೆ ಒಂದು ಜಾಮೂನು ಹಾಕಿದಳು. ಮತ್ತೆ ನನಗೆ ಒಂದು. ಮತ್ತೆ ಪಾಕವನ್ನು ಅದೇ ರೀತಿ ಸಮ ಚಮಚದಿಂದ ಮತ್ತೆ ಒಂದು ನನಗೆ. ಸರಿ ಎಂದಳು ರಾಣಿ. ನಂತರ ಏನು ಮಾಡುವುದು? ಮತ್ತೆ ಹಾಗೆಯೇ ಇನ್ನೊಂದು ಬಾರಿ ಮಾಡುವುದು ಎಂದಳು ಜಿಯಾ. ಒಂದು ರಾಣಿಗೆ ಒಂದು ಜಿಯಾಳಿಗೆ ಇದೇ ರೀತಿ ಜಾಮೂನನ್ನು ಮತ್ತು ಪಾಕ ಖಾಲಿಯಾಗುವ ತನಕ ಮಾಡುವುದು. ನಾನು ಈಗ ಮಾಡಲೇ ಎಂದು ರಾಣಿ ಅವಳ ಕಣ್ಣುಗಳನ್ನು ಹೊಳೆಯುತ್ತಿದ್ದಳು. ಒಂದು ಇಲ್ಲಿ ಒಂದು ಅಲ್ಲಿ. ಅರೇ, ಈಗ ಯಾವುದೇ ಜಾಮೂನು ಉಳಿದಿಲ್ಲ. ಬೈಟು. ಆತುರ ಬೇಡ ಹೇಳಿದಳು ಜಿಯಾ. ಬೈಟು ಅಂದರೆ ಒಂದು ವಸ್ತುಗಳನ್ನು ಸಮನಾದ 2 ಭಾಗಗಳಾಗಿ ಮಾಡುವುದು. ನೀನು ಜಾಮೂನುಗಳನ್ನು ಸಮನಾಗಿ ಹಂಚುವುದು ಖಚಿತವಾಗಿಯೇ ರಾಣಿ ತಲೆ ಅಲ್ಲಾಡಿಸಿದಳು. ನಾವು ಮತ್ತೆ ಹಂಚೋಣ ಎಂದಳು ಜಿಯಾ. ನಿನ್ನ ಬಳಿ ಮತ್ತು ನನ್ನ ಬಳಿ ಎಷ್ಟು ಜಾಮೂನುಗಳಿವೆ ಎಂದು ಎಣಿಸು. ನನ್ನ ಬಳಿ 3 ಜಾಮೂನುಗಳು ಮತ್ತು ನಿಮ್ಮ ಬಳಿ 3 ಜಾಮೂನುಗಳು. ಆದರೆ ರಾಣಿ ಸಂಭ್ರಮದಿಂದ ಹೇಳಿದಳು. ನಾವು ಜಾಮೂನುಗಳನ್ನು ಸಮನಾಗಿ ಹಂಚಿಕೊಂಡಿದ್ದೇವೆ. ನಮ್ಮ ಬಳಿ ಈಗ ಒಂದು ಬೈಟು ಇದೆ ಮತ್ತು ನಾವು ಮಧ್ಯದಲ್ಲಿ ಗೆರೆ ಕೂಡ ಎಳೆದಿಲ್ಲ. ಜಿಯಾ ನಕ್ಕಳು. ಹೌದು, ನಿನಗೆ 2 ಸಮನಾದ ಭಾಗದಲ್ಲಿ ಒಂದು ಭಾಗ ಸಿಕ್ಕಿದೆ. ನನಗೂ ಒಂದು ಸಮನಾದ ಭಾಗ ಸಿಕ್ಕಿದೆ. ಬೈಟು. ಹುರ್ರೇ, ರಾಣಿ ಕೂಗಿದಳು. ನಾವೀಗ ತಿನ್ನೋಣ. ರುಚಿಯಾದ ಜಾಮೂನುಗಳನ್ನು ಬಾಯಲ್ಲಿ ತುಂಬಿಸಿಕೊಂಡು ಒಬ್ಬರೊಬ್ಬರು ಹಲ್ಲು ಕಿಸಿದರು. ನೀವಿಬ್ಬರು ಹುಡುಗಿಯರು ಮಜಾ ಮಾಡುತ್ತಿದ್ದೀರಿ ಕೇಳಿದರು ರಾಣಿ ತಾಯಿ. ಹೌದು ಅಮ್ಮ. ರಾಣಿ ನನ್ನ ತಾಯಿಯನ್ನು ತಬ್ಬಿಕೊಂಡಳು. ನಾನು 1 2 ಮಾಡುವುದನ್ನು ಕಲಿತಿದ್ದೆ. 1 2 ಅಮ್ಮಿ
ಗೊಂದಲದಿಂದ ಹೇಳಿದಳು. ನನಗೆ ಅರ್ಥ ಆಗಲಿಲ್ಲ. ಜಿಯಾ ಮತ್ತು ರಾಣಿ ಸಿಕ್ಕಿಸಿ ನಕ್ಕಳು. ಪರವಾಗಿಲ್ಲ ಅಮ್ಮಿ, ಜಿಯಾ ಕಣ್ಣು ಮಿಟುಕಿಸಿದಳು. ಇದು ನಮ್ಮ ಗುಟ್ಟು. ರಾಣಿ ಸ್ನೇಹಿತ ರಾಜು ಜಿಯಾ ಮತ್ತು ರಾಣಿಯ ಜೊತೆ ಬಂದಿಲ್ಲ ಬೈಟು ಮಾಡುತ್ತಿದ್ದ. ಇಲ್ಲ, ಖಂಡಿತ ಇಲ್ಲ. ಜಿಯಾ ಆಗ ಬೇರೆಯ ತಂತ್ರ ಉಪಯೋಗಿಸುತ್ತಿದ್ದಳು. ಅದು ಬೈದಿನಲ್ಲಿ ಒಂದನ್ನ ಎರಡೇ ಅಮ್ಮಿ ಗೊಂದಲದಿಂದ ಕೇಳಿದಳು. ನನಗೆ ಅರ್ಥ ಆಗಲಿಲ್ಲ. ಜಿಯಾ ಮತ್ತು ರಾಣಿ ಕಿಸಿಕಿಸಿ ನಕ್ಕರು. ಪರವಾಗಿಲ್ಲ ಅಮ್ಮ, ಜಿಯಾ ಕಣ್ಣು ಮಿಟುಕಿಸಿದಳು. ಇದು ನಮ್ಮ ಗುಟ್ಟು ಎಂದು ಹೇಳಿದಳು. ಸ್ನೇಹಿತರೆ, ಕೇಳಿಸ್ಕೊಂಡಳ ನಮ್ಮ ಸಮ ಕಥೆಯನ್ನು. ಖಂಡಿತ ಈ ಒಂದು ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಯಾಕಂದರೆ ಈ ಒಂದು ಸಮ ಕಥೆಯಲ್ಲಿ ನಮ್ಮ ಪುಟಾಣಿ ಮಕ್ಕಳು ಗಣಿತವನ್ನು ಈ ಒಂದು ಕಥೆಯಲ್ಲೂ ತಿಳಿಸ್ಕೊಟ್ರು ಅಂತಲೇ ಹೇಳ್ಬೋದು. ಕಳೆದ ಸಂಚಿಕೆಯಲ್ಲೂ ಕೂಡ ತಿಳಿಸ್ಕೊಟ್ಟರು, ಈ ಒಂದು ಕಥೆಯಲ್ಲೂ ಕೂಡ ತಿಳಿಸ್ಕೊಟ್ರು ಅಂತಲೇ ಹೇಳ್ಬೋದು. ತಿಳಿಸ್ಕೊಟ್ಟಂತಹ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ಸ್ಟೋರಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೊರಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಿವಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ಭಾವನೆಗಳಿಗೆ ನಿರಂತರವಾಗಿ ಏಟು ಬೀಳುತ್ತಾ ಹೋದರೆ ಹೃದಯ ಕೂಡ ಕಲ್ಲಾಗಿ ಬಿಡುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮವನ್ನು ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ವೆಬ್ಸೈಟ್ನಲ್ಲಿ ತಿಳಿಸ್ಬೋದು. ನಮ್ಮ ಸೌಂಡ್ಕ್ಲೌಡ್ ಅಂತ ವೆಬ್ಸೈಟ್ ಇದೆ, ಅದರ ಮುಖಾಂತರ ಕಮೆಂಟ್ನ ಮುಖಾಂತರ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.